ಪ್ರಪಂಚದ ಯಾವ ಮತದಲ್ಲಿಯೂ ಆಚರಣೆಗಳಲ್ಲಿಯೂ ಕಾಣದ ಹಲವಾರು ರೀತಿಯ ಹಬ್ಬಗಳನ್ನು, ಉತ್ಸವಗಳನ್ನು ನಮ್ಮ ಸಂಸ್ಕೃತಿಯಲ್ಲಿ, ಧರ್ಮದಲ್ಲಿ ನಾವು ಕಂಡುಕೊಂಡು ಬಂದಿದ್ದೀವಿ. ಏನಿದು ಹಬ್ಬ, ಏನಿದು ಉತ್ಸವ? ಹಬ್ಬ ಅಂದರೆ ಹಬ್ಬುವುದು ಅಂತ ಅರ್ಥ. ಎಲ್ಲಿಗೆ? ಇಹದ ಚಿಕ್ಕ ಆನಂದಗಳಿಂದ ಆನಂದವನ್ನು ನೋಡ್ತಾ ನೋಡ್ತಾ ಅನುಭವಿಸ್ತಾ ಆ ಪರದೆಡೆಗೆ, ಪರದ ಮಹದಾನಂದದ ಕಡೆಗೆ ಬೆಳೆಯುವಂಥದ್ದೇ, ಹಬ್ಬುವಂಥದ್ದೇ ಹಬ್ಬ ಎಂಬುದಾಗಿ. ಹಾಗಾಗಿಯೇ ಉತ್ಸವ ಎಂಬುವ ಪದವು ಹೇಳೋದು ಉತ್ಸುತೆ ಹರ್ಷಂ, ಆ ಆನಂದವನ್ನು ಬೆಳೆಸತ್ತೆ, ಹೆಚ್ಚಿಸುತ್ತೆ. ಪ್ರತಿಯೊಂದು ಹಬ್ಬವೂ ಕೂಡ ಆಯಾಯ ಕಾಲಗಳಲ್ಲಿ, ಋತುಗಳಲ್ಲಿ ನಮ್ಮ ಗುರುಕುಲದಲ್ಲಿ ಶಾಸ್ತ್ರೀಯವಾದ ರೀತಿಯಲ್ಲಿ ಆಚರಿಸಲ್ಪಡ್ತಾ ಇದೆ. गामश्वं पुरुषाणहम् आत्मनेक्षसदोन्तेय सर्वानन्दो नमस्तिका स्वातन्त्र्यमस्ति, किन्तु अस्माभ्यं संस्कृते शिक्षणे द्वेष्टेव दक्षिणं वर्षं तद्भारतं नाम भारतीयत्र सन्ततिः. ಇವಿಷ್ಟು ಹಬ್ಬಗಳ ಆಚರಣೆ. ಈ ಹಬ್ಬಗಳಲ್ಲದೆಯೂ ಕೂಡ
ವಿಶೇಷ ದಿನಗಳ ಆಚರಣೆ ಇಲ್ಲಿ ನಡೆಯುತ್ತದೆ. ಶ್ರೀ ಸಂಸ್ಥಾನದವರ ವರ್ಧಂತಿಯನ್ನು ಅವರ ಸಾನ್ನಿಧ್ಯದಲ್ಲೇ ಅತ್ಯಂತ ಸಂಭ್ರಮದಿಂದ ಆಚರಣೆಯನ್ನು ಮಾಡಲಾಗುತ್ತೆ. ಹಾಗೆ ಅರುಣ ನಮಸ್ಕಾರ ಆಗಿರ್ಬೋದು, ಅವರ ಸೇವೆಯ ಮೂಲಕ ನಾವು ಆ ದಿನವನ್ನು ಆಚರಣೆ ಮಾಡ್ತೀವಿ. ಹಾಗೆ ಅವರ ಆಶೀರ್ವಾದವನ್ನು ಕೂಡ ನಾವು ಪಡ್ಕೊಳ್ತೀವಿ. ಗುರುಗಳನ್ನು ಸ್ಮರಿಸ್ಕೊಳ್ಳುವಂಥದ್ದು ಎಷ್ಟು ಮುಖ್ಯನೋ ಹಾಗೆ ನಮ್ಮ ಗುರು ಪರಂಪರೆಯನ್ನು ಕೂಡ ಸ್ಮರಿಸ್ಕೊಳ್ಳುವಂಥದ್ದು ನಮ್ಮೆಲ್ಲ ಶಿಷ್ಯರ ಆದ್ಯ ಕರ್ತವ್ಯ. ಹಾಗೆ ನಮ್ಮ ಎಲ್ಲ ಹಿಂದಿನ ಗುರುಗಳನ್ನು ಅವರು ಮುಕ್ತರಾದ ದಿನ ಆರಾಧನೆ ಮಾಡೋದ್ರ ಮೂಲಕ ಅವರನ್ನು ಸ್ಮರಿಸ್ಕೊಳ್ತಾ ಇದ್ದಾರೆ. ನಮ್ಮ ಗುರುಕುಲದಲ್ಲಿ ವಿದ್ಯಾರ್ಥಿಗಳ ಜನ್ಮದಿನವನ್ನು ಅವರ ಮಿತಿ ಪ್ರಕಾರ ದೀಪ ಬೆಳಗಿಸುವುದರ ಮೂಲಕ, ಸಿಹಿ ಹಂಚೋದರ ಮೂಲಕ, ಹಾಗೆ ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯೋದ್ರ ಮೂಲಕ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷವೂ ನಮ್ಮ ಗುರುಕುಲದ ಬೆಳವಣಿಗೆಯ ಸಂಕೇತವಾಗಿ ಪರಂಪರಾ ವರ್ಧಂತಿಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಹಾಗೆ ಪ್ರದರ್ಶನೆಯ ಮೂಲಕ ನಾವು ವರ್ಧಂತಿಯನ್ನು ಆಚರಣೆ ಮಾಡ್ತೀವಿ. ನಮ್ಮ ಗುರುಕುಲದಲ್ಲಿ ಪ್ರತಿ ಪಕ್ಷದ ತ್ರಯೋದಶಿ ದಿನ ಪ್ರದೋಷ ಕಾಲದಲ್ಲಿ ವಿದ್ಯಾಧಿ ದೇವತೆ ಆದಂತಹ ದಕ್ಷಿಣಾಮೂರ್ತಿಯನ್ನು ನಾವು ಪೂಜೆ ಮಾಡ್ತೀವಿ. ಪೂಜಾ ಕೈಂಕರ್ಯದಿಂದ ಹಿಡಿದು ಅಷ್ಟಾವಧಾನ ಸೇವೆಯವರೆಗೂ ಕೂಡ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಇದರಲ್ಲಿ ಭಾಗವಹಿಸ್ತಾರೆ.